Hello students, I am back with the next topic, that is goodwill. So first let us go with the meaning of goodwill. Goodwill is nothing but it is a value of reputation of the firm. Okay, so ಒಂದು ಫರ್ಮ್ಗೆ ಇರೋ ರೆಪ್ಯುಟೇಷನ್ ಅಂದರೆ ಗುಡ್ ನೇಮ್ ಆ್ಯಂಡ್ ಫೇಮ್ ದ ಸೊಸೈಟಿನ ರೆಪ್ಯುಟೇಷನ್ ಅಂತ ಕರಿತೀವಿ. ಒಂದು ಫರ್ಮ್ಗೆ ಇರೋ ಒಂದು ರೆಪ್ಯುಟೇಷನ್ನ ನಾವು ವ್ಯಾಲ್ಯೂ ಬೇಸಸಲ್ಲಿ ಮಾತಾಡಿದ್ರೆ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಗುಡ್ವಿಲ್. ಓಕೆ, ಸೊ ಇದು ಗುಡ್ವಿಲ್ ಇಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. ವೈ ಇಟ್ ಇಸ್ ಕಾಲ್ಡ್ ಇಂಟ್ಯಾಂಜಿಬಲ್ ಅಂತ ಕೇಳಿದ್ರೆ ಬಿಕಾಸ್ ಇಟ್ ಕೆನಾಟ್ ಬಿ ಸೀನ್, ಫೆಲ್ಟ್ ಆರ್ ಟಚ್ಡ್. So from this it is clear that goodwill is an intangible asset, which means the value of reputation of the firm. It enables the firm to earn more than the normal rate of profit. Okay, so goodwill ಇಂದ ಏನು ಮೇಡಮ್ ಪ್ರಯೋಜನ ಅಂತ ಕೇಳಿದ್ರೆ, ಗುಡ್ವಿಲ್ ಅಂದರೆ ಗುಡ್ ನೇಮ್ ಆ್ಯಂಡ್ ಫೇಮಿಂದ ಮಾರ್ಕೆಟಲ್ಲಿ ಒಂದು ಬಿಸ್ನೆಸ್ ಮಾಮೂಲಿ ಪ್ರಾಫಿಟ್ಗಿಂತ, ನಾರ್ಮಲ್ ಪ್ರಾಫಿಟ್ಸ್ಗಿಂತ ಜಾಸ್ತಿ ಪ್ರಾಫಿಟ್ಸ್ನ ಅರ್ನ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ವೈ ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ವುಡ್ ಲೈಕ್ ಟು ಗೆಟ್ ದಿ ಗುಡ್ವಿಲ್. ಓಕೆ, ಬೈ ದಿ ಗುಡ್ವಿಲ್ or get the goodwill. So next we shall go with the next topic of goodwill, that is verification of goodwill. So goodwill ಅಲ್ಲಿ ಆಡಿಟರ್ ಏನನ್ನ ವೆರಿಫೈ ಮಾಡಬೇಕು ಅಂತ ಕೇಳಿದ್ರೆ, he has to verify only one document called agreement of vendor. ಸೊ ಯಾರು ಗುಡ್ವಿಲ್ನ ಸೆಲ್ ಮಾಡ್ತಾ ಇದ್ದಾರೋ ಅವನ್ನೇ ವೆಂಡರ್ ಅಂತ ಕರಿತೀವಿ. ಸೊ ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ ಬಿಸ್ನೆಸ್ಸು. ಸೊ ಆ ಅಗ್ರಿಮೆಂಟ್ನ ಆಡಿಟರ್ ಏನು ಮಾಡ್ಕೋಬೇಕಾಗತ್ತೆ ಅಂದರೆ ವೆರಿಫೈ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದ ಆಡಿಟರ್ has to see that the goodwill is recorded in books of accounts. ಎಲ್ಲಿ ರೆಕಾರ್ಡ್ ಆಗಿರಬೇಕು ಅಂದರೆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಆಗಿರಬೇಕು, ಆ್ಯಂಡ್ ದಟ್ ಟು ಇನ್ ದ ಫಾರ್ಮ್ ಆಫ್ ಮಾನಿಟರಿ ವ್ಯಾಲ್ಯೂ. ಓಕೆ, ಸೊ ಮಾನಿಟರಿ ವ್ಯಾಲ್ಯೂ ಇರೋ ಗುಡ್ವಿಲ್ ಮಾತ್ರನೇ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ತರಬೇಕು. ಒಂದು ವೇಳೆ ತಂದಿದ್ರೇನೋ ಅದನ್ನು ಕರೆಕ್ಟ್ ಪ್ಲೇಸಲ್ಲಿ ಇದನ್ನು ಪ್ಲೇಸ್ ಮಾಡಿದಾರಾ ಇಲ್ವಾ ಅಂತ ಹೇಳಿ ಒಮ್ಮೆ ನೋಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ರಿಗಾರ್ಡಿಂಗ್ ದ ವೆರಿಫಿಕೇಷನ್ ಆಫ್ ಗುಡ್ವಿಲ್. ಸೊ ನೆಕ್ಸ್ಟ್ ಒನ್ ಬಂದು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಸೊ ಎವ್ರಿ ಒನ್ ನೋ ವೆರಿ ವೆಲ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಇಸ್ ಆಲ್ವೇಸ್ ರಿಟರ್ನ್ ಇನ್ ಬುಕ್ಸ್ ಆಫ್ ಅಕೌಂಟ್ಸ್ ಅಟ್ ಕಾಸ್ಟ್ನೇ ಬರಿಬೇಕು. ಅಂದರೆ ಯಾವ ಕಾಸ್ಟ್ ಕೊಟ್ಟು ಗುಡ್ವಿಲ್ನ ಕೊಂಡ್ಕೊಂಡಿರ್ತೀವೋ ಅದೇ ಕಾಸ್ಟ್ಗೆ ಬ್ಯಾಲೆನ್ಸ್ ಶೀಟಲ್ಲಿ ಗುಡ್ವಿಲ್ ರೆಕಾರ್ಡ್ ಆಗಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ಹ್ಯಾಸ್ ಟು ಬಿ ಸೀನ್ ಬೈ ದಿ ಆಡಿಟರ್ ದ್ಯಾಟ್ ಎವ್ರಿ ಇಯರ್ ಒಂದು ಸ್ವಲ್ಪ ಅಮೌಂಟ್ ಏನಾಗಬೇಕು ಅಂದರೆ ರೈಟ್ ಆಫ್ ಆಗಬೇಕು. ಯಾವ ಐಟಮಿಂದ ಅಂತ ಕೇಳಿದ್ರೆ ಗುಡ್ವಿಲ್ ಐಟಮಿಂದ ಒಂದು ಸ್ವಲ್ಪ ಅಮೌಂಟ್ ರೈಟ್ ಆಫ್ ಆಗ್ತಾ ಬರಬೇಕು ಪ್ರತಿ ಬ್ಯಾಲೆನ್ಸ್ ಶೀಟಲ್ಲೂ, ಪ್ರತಿ ಇಯರಲ್ಲೂ. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ರಿಗಾರ್ಡಿಂಗ್ ದ ಫಸ್ಟ್ ಪಾಯಿಂಟ್ ಇನ್ ದಿ ವ್ಯಾಲ್ಯೂಯೇಷನ್. ಸೊ ನೆಕ್ಸ್ಟ್ ಯು ಹ್ಯಾವ್ ದಿ ಅದರ್ ಪಾಯಿಂಟ್ ಇನ್ ದಿ ವ್ಯಾಲ್ಯೂಯೇಷನ್. ಏನು ಅಂದರೆ ದ ಗುಡ್ವಿಲ್ ಶುಡ್ ಬಿ ಗ್ರ್ಯಾಜುವಲಿ ರಿಟರ್ನ್ ಆಫ್ ಓವರ್ ದಿ ರೀಸನಬಲ್ ಪೀರಿಯಡ್ ಆಫ್ ಟೈಮ್. ನಾನು ಅದನ್ನೇ ಹೇಳಿದೆ ನಿಮಗೆ, ಒಂದು ಸ್ವಲ್ಪ ಅಮೌಂಟ್ ಪ್ರತಿ ವರ್ಷನೂ ರೈಟ್ ಆಫ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಒಂದೇ ಸತಿ ರೈಟ್ ಆಫ್ ಆಗಬಾರ್ದು. ಇಟ್ ಹ್ಯಾಸ್ ಟು ಬಿ ಕ್ಯಾರಿಡ್ ಆನ್ ಟು ನಂಬರ್ ಆಫ್ ಬ್ಯಾಲೆನ್ಸ್ ಶೀಟ್ಸ್ ಎವ್ರಿ ಇಯರ್ ಬ್ಯಾಲೆನ್ಸ್ ಶೀಟಲ್ಲೂ, ಸೇ ಫಾರ್ ಎಕ್ಸಾಂಪಲ್ 5 years 10 years ಆ ಥರ ನಂಬರ್ ಆಫ್ ಇಯರ್ಸ್ಗೆ ಬ್ಯಾಲೆನ್ಸ್ ಶೀಟಲ್ಲಿ ತಗೊಂಡು ಹೋಗಿ ಅದನ್ನು ಅಮೌಂಟನ್ನು ರೈಟ್ ಆಫ್ ಮಾಡ್ತಾ ಬರಬೇಕು. ಓಕೆ, ಸೊ ದಿಸ್ ಇಸ್ ದ ಎಂಡ್ ಆಫ್ ದ concept called verification and valuation of goodwill. So next we are going to go with the other asset, that is investment. Okay, what is investment anta kelidre, if the business invest the amount in government bonds, shares and debentures. So ಒಂದು ವೇಳೆ business ಬಂದು ಗೌರ್ಮೆಂಟ್ ಶೇರ್ಸ್ ಬಾಂಡ್ಸ್ ಅಥವಾ ಡಿಬೆಂಚರ್ಸಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಅದನ್ನೇ ನಾವೇನಂತ ಕರಿತೀವಿ, ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ. ದ ಆಡಿಟರ್ ಶುಡ್ ಆಸ್ಕ್ ಫಾರ್ ಶೆಡ್ಯೂಲ್ ಆಫ್ ಇನ್ವೆಸ್ಟ್ಮೆಂಟ್ಸ್. ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ. ದ ಆಡಿಟರ್ ಶುಡ್ ಆಸ್ಕ್ ದಿ ಬಿಸ್ನೆಸ್ ಟು ಶೋ ಶೆಡ್ಯೂಲ್ ಆಫ್ ಇನ್ವೆಸ್ಟ್ಮೆಂಟ್. ಶೆಡ್ಯೂಲ್ ಅಂದರೆ ಏನೂ ಅಲ್ಲ, ಲಿಸ್ಟ್ ಅಂತ ಕರಿತೀವಿ, LIST, ಲಿಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ಸ್. ಸೊ ಲಿಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ಸ್ನ ನೋಡಿದ್ರೇ ನಮ್ಗೆ ಏನೆಲ್ಲ ಗೊತ್ತಾಗುತ್ತೆ ಅಂದರೆ, ನೇಮ್ ಆಫ್ ದ ಸೆಕ್ಯೂರಿಟಿ, ಯಾವ ಸೆಕ್ಯೂರಿಟಿನ ಪರ್ಚೇಸ್ ಮಾಡಿದ್ದಾರೆ, ವೆನ್ ಇಟ್ ಇಸ್ ಪರ್ಚೇಸ್ಡ್, ವಾಟ್ ಈಸ್ ಇಟ್ಸ್ ನಾಮಿನಲ್ ವ್ಯಾಲ್ಯೂ, ವಾಟ್ ಈಸ್ ಇಟ್ಸ್ ಕಾಸ್ಟ್ ಪ್ರೈಸ್ ಆ್ಯಂಡ್ ವಾಟ್ ಈಸ್ ಇಟ್ಸ್ ಮಾರ್ಕೆಟ್ ಪ್ರೈಸ್ ಅಟ್ ದ ಡೇಟ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಸೊ ಇಷ್ಟು ಐಟಮ್ಸು ನಮಗೆಲ್ಲ ಆಡಿಟರ್ಗೆ ತಿಳಿಯುತ್ತೆ ವೆನ್ ಹಿ ಜಸ್ಟ್ ವೆರಿಫೈಸ್ ದಿ ಇನ್ವೆಸ್ಟ್ಮೆಂಟ್, ಶೆಡ್ಯೂಲ್ ಆಫ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಒನ್ಸ್ ಅಗೇನ್ ನೇಮ್ ಆಫ್ ದಿ ಸೆಕ್ಯೂರಿಟಿ, ನಾಮಿನಲ್ ವ್ಯಾಲ್ಯೂ, ಡೇಟ್, ಯಾವ ಡೇಟಲ್ಲಿ ಸೆಕ್ಯೂರಿಟಿನ
ಫಸ್ಟ್ ಏನು ಸೆಕ್ಯೂರಿಟಿನ ಪರ್ಚೇಸ್ ಮಾಡಿದ್ದಾರೆ, ಯಾವ ಡೇಟಲ್ಲಿ ಪರ್ಚೇಸ್ ಮಾಡಿದ್ದಾರೆ, ಅದನ್ನ ಪ್ರೈಸ್ ಎಷ್ಟು, ಅದು ಕಾಸ್ಟ್ ಪ್ರೈಸ್ ಎಷ್ಟು, ಮಾರ್ಕೆಟ್ ವ್ಯಾಲ್ಯೂ ಎಷ್ಟು, ಸದ್ಯಕ್ಕೆ ಬ್ಯಾಲೆನ್ಸ್ ಶೀಟ್ ಡೇಟ್ಗೆ ಎಷ್ಟು ಮಾರ್ಕೆಟ್ ವ್ಯಾಲ್ಯೂ ಇದೆಯೋ ಇಷ್ಟನ್ನು ಗೊತ್ತಾಗುತ್ತೆ ಆಡಿಟರ್ಗೆ. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ರಿಗಾರ್ಡಿಂಗ್ ದ ಮೀನಿಂಗ್ ಆಫ್ ದಿ ಇನ್ವೆಸ್ಟ್ಮೆಂಟ್. ಓಕೆ, ನೆಕ್ಸ್ಟ್ ವೆರಿಫಿಕೇಷನ್ ಅಂತ ಬಂದರೆ, ವೆರಿಫಿಕೇಷನ್ ಆಫ್ ಇನ್ವೆಸ್ಟ್ಮೆಂಟ್. ದ ಆಡಿಟರ್ ಶುಡ್ ವೆರಿಫೈ ದ ಡೀಟೇಲ್ಸ್ ಆಫ್, this is a very important point, details of schedule of investment. ಸೊ ಶೆಡ್ಯೂಲ್ ಆಫ್ ಇನ್ವೆಸ್ಟ್ಮೆಂಟ್ನ ಒಮ್ಮೆ ಆಡಿಟರ್ ನೋಡಬೇಕು. ನೋಡಿದ್ರೇ ಇವೆಲ್ಲ ಅಬೌವ್ ಥಿಂಗ್ಸ್ ನಾವು ನೋಡಿದ್ವಲ್ವ, ನೇಮ್, ಡೇಟ್, ನಾಮಿನಲ್ ವ್ಯಾಲ್ಯೂ, ಕಾಸ್ಟ್ ಪ್ರೈಸ್, ಮಾರ್ಕೆಟ್ ಪ್ರೈಸ್, ಇವೆಲ್ಲ ಆಡಿಟರ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಒನ್ ಬಂದು, ಹಿ ಹ್ಯಾಸ್ ಟು ವೆರಿಫೈ ದಿ ಅಮೌಂಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಟ್ ರಿಸೀವ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಒಮ್ಮೆ ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವಿ ವಿಲ್ ಆಲ್ವೇಸ್ ಗೆಟ್ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಟ್. ಓಕೆ, ಸೊ ಈ ಎಷ್ಟು ಬಂದಿರೋದು ಅಮೌಂಟ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಆಡಿಟರ್ ವೆರಿಫೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಬಂದು ಲೆಟರ್ ಆಫ್ ರೈಟ್ಸ್ ಅನ್ನೋ ಒಂದು ಲೆಟರ್ ಇರುತ್ತೆ. ಈ ಲೆಟರ್ ಆಫ್ ರೈಟ್ಸ್ ಒಂದು ವೇಳೆ ಬಿಸ್ನೆಸ್ಸಲ್ಲಿದ್ದರೆ, ಓಕೆ, ಅದನ್ನು ಒಂದು ಸತಿ ಯಾರು ಎಕ್ಸಾಮಿನ್ ಮಾಡಬೇಕು ಅಂದರೆ ಆಡಿಟರ್ ಎಕ್ಸಾಮಿನ್ ಮಾಡಬೇಕು. ಓಕೆ, ಫೋರ್ತ್ ವೆರಿಫಿಕೇಷನ್ ಏನು ಅಂದರೆ, ಹಿ ಹ್ಯಾಸ್ ಟು ಆಲ್ಸೋ ಎಕ್ಸಾಮಿನ್ ದಿ ಬೋನಸ್ ಶೇರ್ಸ್. ಓಕೆ, ಸೊ ಏನಾದರೂ ಬೋನಸ್ ಶೇರ್ಸ್ ಬಂದಿದೆಯಾ, ಒಂದು ವೇಳೆ ಬಂದಿದ್ದರೆ ಅದನ್ನು ಡಿವಿಡೆಂಟ್ ಬದಲು ಕೊಟ್ಟಿದ್ದಾರಾ, ಇಲ್ಲ ಏನು ರೀಸನ್ಗೋಸ್ಕರ ಬೋನಸ್ ಶೇರ್ಸ್ನ ಇಶ್ಯೂ ಮಾಡಿದ್ದಾರೆ ಅನ್ನೋದನ್ನು ಆಡಿಟರ್ ಒಮ್ಮೆ ತಿಳ್ಕೋಬೇಕಾಗತ್ತೆ. ಸೊ ದಿಸ್ ಇಸ್ ಆಲ್ ಕಾಲ್ಡ್ ಹ್ಯಾಸ್ ದಿ ವೆರಿಫಿಕೇಷನ್ ಆಫ್ investment. So next we shall go with the valuation. So valuation ಹೋಗೋಕ್ಕೆ ಮುಂಚೆ you have the other topic, that is objective of verification. ಸೊ ಏನಕ್ಕೆ ಮೇಡಮ್ ವೆರಿಫೈ ಮಾಡಬೇಕು ಇನ್ವೆಸ್ಟ್ಮೆಂಟ್ಸ್ನ ಅಂತ ಕೇಳಿದ್ರೆ, ದ ವೆರಿ ಫಸ್ಟ್ objective is to know the true owner. ಯಾರ ಹೆಸರಲ್ಲಿದೆ ಆ ಸೆಕ್ಯೂರಿಟೀಸ್ ಎಲ್ಲ, ಕಂಪನಿ ಹೆಸರಲ್ಲ ಅಥವಾ ಡೈರೆಕ್ಟರ್ಸ್ ಹೆಸರಲ್ಲ, ಯಾರ ಹೆಸರಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಟು ನೋ ದ ಟ್ರೂ ಓನರ್ಶಿಪ್ ಆಫ್ ದಿ ಇನ್ವೆಸ್ಟ್ಮೆಂಟ್ಸ್, ದ ಆಡಿಟರ್ ವಿಲ್ ವೆರಿಫೈ ದಿ ಸೆಕ್ಯೂರಿಟೀಸ್. ಓಕೆ, ಸೊ ನೆಕ್ಸ್ಟ್ ಒನ್ ಬಂದು ಪ್ರಾಪರ್ ಕ್ಲಾಸಿಫಿಕೇಷನ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಅಂದರೆ ಬಂದಿರೋ ಸೆಕ್ಯೂರಿಟೀಸ್, ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್, ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್, ಅದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಶೀಟಲ್ಲಿ ಸ್ಪೆಸಿಫೈ ಮಾಡಿದ್ದೀರಾ ಇಲ್ವಾ ಅನ್ನೋದು ನೆಕ್ಸ್ಟ್ ಗೊತ್ತಾಗುತ್ತೆ ಆಡಿಟರ್ಗೆ. ಓಕೆ, ನೆಕ್ಸ್ಟ್ ಒನ್ ಬಂದು ಟು ರಿಸೀವ್ ದ ಅಡಿಕ್ವೇಟ್ ಡಿಸ್ಕ್ಲೋಷರ್ ಆಫ್ ಪ್ಲಡ್ಜಿಂಗ್ ಆರ್ ಹೈಪೋಥಿಕೇಷನ್. ಸೊ ವೆರಿಫಿಕೇಷನ್ ಏನಕ್ಕೆ ಆಡಿಟರ್ ಏನಕ್ಕೆ ನಡೆಸ್ತಾರೆ, ಏನು ಇಂಟೆನ್ಷನಿಂದ ನಡೆಸ್ತಾರೆ ಅಂದರೆ, ಟು ನೋ ವೆದರ್ ದ ಕಂಪನಿ ಹ್ಯಾಸ್ ಪ್ಲಡ್ಜ್ಡ್ ಎನಿ ಆಫ್ ದಿ ಸೆಕ್ಯೂರಿಟೀಸ್ ಆರ್ ಹೈಪೋಥಿಕೇಟೆಡ್ ಎನಿ ಆಫ್ ದಿ ಸೆಕ್ಯೂರಿಟೀಸ್. ಏನಾದರೂ ಅಡ ಇಟ್ಟು ಲೋನ್ಸ್ ಏನಾದರೂ ತಗೊಂಡಿದ್ದಾರೆ, ಸೆಕ್ಯೂರಿಟೀಸ್ನ ಅಡ ಇಟ್ಟು ಏನು ತಗೋಬೋದು ಅಂದರೆ ಲೋನ್ಸ್ ತಗೋಬೋದು ಬ್ಯಾಂಕಿಂದ ಅಥವಾ ಕ್ರೆಡಿಟರ್ಸಿಂದನೂ ತಗೋಬೋದು. ಸೊ ಅದಕ್ಕೋಸ್ಕರ ಆಡಿಟರ್ ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಹೀಗೆ ಜಸ್ಟ್ ಕ್ಯಾರಿ ಆನ್ ವಿತ್ ದಿ verification process of investment. Okay, so next to last topic of today's is valuation of investment. So always you know very well, there are few business which holds the investments as fixed asset. ಒಂದು ವೇಳೆ ಬಿಸ್ನೆಸ್ ಬಂದು ಇನ್ವೆಸ್ಟ್ಮೆಂಟ್ನ ಫಿಕ್ಸ್ಡ್ ಅಸೆಟ್ ಆಗಿ ಇಟ್ಟಿದ್ದೇ ಆದರೆ ಆಲ್ವೇಸ್ ಇಟ್ ಹ್ಯಾಸ್ ಟು ಬಿ ವ್ಯಾಲ್ಯೂಡ್ ಅಟ್ ದಿ ಕಾಸ್ಟ್. ಓಕೆ, ಈ ಕಾಸ್ಟ್ ಪ್ರೈಸಲ್ಲಿ ಏನು ಇನ್ಕ್ಲೂಡ್ ಆಗಿರಬೇಕು ಅಂದರೆ ಬ್ರೋಕರೇಜ್ ಆ್ಯಂಡ್ ಸ್ಟ್ಯಾಂಪ್ ಡ್ಯೂಟೀಸ್ ಏನಾಗಿರಬೇಕು, ಇನ್ಕ್ಲೂಡ್ ಆಗಿರಬೇಕು. ಸಿ ದ್ಯಾಟ್ ಅಗೇನ್ ಐ ಆಮ್ ಜಸ್ಟ್ ಕಮಿಂಗ್ ಬ್ಯಾಕ್ ವಿತ್ ಅ ಪಾಯಿಂಟ್, ಫಿಕ್ಸ್ಡ್ ಅಸೆಟ್ ಆಗಿ ಇನ್ವೆಸ್ಟ್ಮೆಂಟ್ನ ಕನ್ಸಿಡರ್ ಮಾಡಿದ್ದೇ ಆದರೆ it has to be valued always at the cost. Okay, this cost has to include brokerage and stamp duties. Okay, and there is other condition, if the investment is held as the current asset. ಸೊ ಎರಡು ಆಪ್ಷನ್ ಇದೆ ನಮಗಿಲ್ಲಿ, ಒಂದು ಫಿಕ್ಸ್ಡ್ ಅಸೆಟ್ ಫಸ್ಟ್ ನಾವು ನೋಡಿದ್ದು, ಇಲ್ಲಿ ಬಂದು ಸೆಕೆಂಡ್ ಕರೆಂಟ್ ಅಸೆಟ್. ಇಫ್ ದ ಇನ್ವೆಸ್ಟ್ಮೆಂಟ್ ಇಸ್ ಹೆಲ್ಡ್ ಆಸ್ ದಿ ಕರೆಂಟ್ ಅಸೆಟ್, ದೆನ್ ಇಟ್ ಹ್ಯಾಸ್ ಆಲ್ವೇಸ್ ಟು ಬಿ ವ್ಯಾಲ್ಯೂಡ್ ಹ್ಯಾಸ್ at cost price. The investment has to be valued at the cost price or market price, whichever is less. ಯಾವುದು ಕಡಿಮೆನೋ ಅದಕ್ಕೆ, ಅಂದರೆ ಕಾಸ್ಟ್ ಪ್ರೈಸ್ ಕಡಿಮೆ ಇದ್ದರೆ ಕಾಸ್ಟ್ ಪ್ರೈಸ್ಗೆ ವ್ಯಾಲ್ಯೂ ಮಾಡಬೇಕು, ಮಾರ್ಕೆಟ್ ಪ್ರೈಸ್ ಕಡಿಮೆ ಇದ್ದರೆ ಮಾರ್ಕೆಟ್ ಪ್ರೈಸ್ಗೆ ವ್ಯಾಲ್ಯೂ ಮಾಡಬೇಕು when you consider investment has the current asset. Okay, so this is what is the details regarding the valuation of investment. Thank you. Meet you back with a new topic.